ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫ್ರೆಂಡ್ಸ್, ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು, ಇವತ್ತು ಸ್ಟಾಕ್ 11% ಫಾಲ್ ಆಗಿದೆ. ಇನ್ನೊಂದು, ಇಲ್ಲಿಂದ 60 ಡೇಸ್ ಆದಮೇಲೂ ಸ್ಟಾಕ್ ರಿಲೇಟೆಡ್ ಆಗಿ ಇದೇ ಥರ ಸೆಲ್ಲಿಂಗ್ ಪ್ರೆಷರ್ ಇರೋದಕ್ಕೆ ಪಾಸಿಬಲ್ ಇದೆ ಅನ್ನೋ ಥರ ನೆಗೆಟಿವ್ ಸ್ಟೇಟ್ಮೆಂಟ್ಸು ಮಾರ್ಕೆಟಲ್ಲಿದೆ. ಏನಕ್ಕೆ ಇದು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಇಲ್ಲಿಂದ 3 ಡೇಸ್ ಬ್ಯಾಕ್ ಈ 3 ಸ್ಟಾಕ್ಸ್ನು ಫೋಕಸ್ ಮಾಡಿ ಈ ವೀಕಲ್ಲಿ ಅನ್ನೋ ಥರ ಮೆನ್ಷನ್ ಮಾಡ್ತಾ ಅದರಲ್ಲಿ ನಾವು ಮಾತಾಡ್ಕೊಂಡಿರೋ ಸ್ಟಾಕ್ಸ್ನಲ್ಲಿ ಒನ್ ಆಫ್ ದಿ ಸ್ಟಾಕೆ ಪೇಟಿಎಂ ಆ್ಯಂಡ್ ಈವನ್ ರೆಸ್ಟ್ ಆಫ್ ದ 2 ಸ್ಟಾಕ್ಸ್ನು ಜ್ಞಾಪಕ ಇಟ್ಕೊಳ್ಳಿ. ಒಂದು ಪಾಲಿಸಿ ಬಜಾರ್, ಇನ್ನೊಂದು ಡೆಲಿವರಿ. ಏನಕ್ಕಂದರೆ ಸಾಫ್ಟ್ ಬ್ಯಾಂಕ್ ಅವರು ಈ ಕಂಪನೀಸ್ನಲ್ಲಿ ಪೇಟಿಎಮ್ಮಲ್ಲಾದರೂ, ಪಾಲಿಸಿ ಬಜಾರಲ್ಲಾದರೂ, ಡೆಲಿವರಿನಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಇವರು ತುಂಬ ಇನಿಷಿಯಲ್ ಸ್ಟೇಜ್ನಲ್ಲೇ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಈ ಕಂಪನೀಸ್ನಲ್ಲಿ. ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿ IPOs ಬಂದಿದೆ ಅಲ್ವಾ, ಅದರಲ್ಲಿ ಸ್ವಲ್ಪ IPO ಬಂದ ಟೈಮಲ್ಲಿ ಸ್ವಲ್ಪ ಪರ್ಸೆಂಟೇಜ್ನ ಸಾಫ್ಟ್ ಬ್ಯಾಂಕ್ ಅವರು ಸೆಲ್ ಮಾಡಿದ್ದಾರೆ. ಅಂಡ್ ಲೇಟರ್ ದ ಸ್ಟೇಜ್ ಇಷ್ಟೊಂದು ಫಾಲ್ ಆಗ್ತಾ ಇದ್ರೆ ಇನ್ ಅಂಡ್ ಆವರೇಜು ಈ 3 ಕಂಪನಿನಲ್ಲಿ ಇವರು ಪ್ರಾಫಿಟಬಲ್ ಆಗಿದ್ದಾರೆ. ಬಟ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಪೇಟಿಎಂ ಇವರು ಲಾಸಸ್ ನಲ್ಲಿ ಇರೋ ತರ. ಸಾಫ್ಟ್ ಬ್ಯಾಂಕ್ ಅವರು ಈ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆವರೇಜ್ ಆಗಿ ಪರ್ ಶೇರು 830 ರೂಪೀಸ್ ಕೊಟ್ಟು ತಗೊಂಡಿದ್ರು. ಆಲ್ಮೋಸ್ಟ್ 17% ಆಫ್ ದ ಶೇರ್ನ ಪೇಟಿಎಂ ಇಂದ ಸಾಫ್ಟ್ ಬ್ಯಾಂಕ್ ಅವರು ಹೋಲ್ಡ್ ಮಾಡ್ತಿರೋ ತರ. ಆದ್ರೆ ನಿನ್ನೆ ಸೆಷನ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸಾಫ್ಟ್ ಬ್ಯಾಂಕ್ ಅವರು ಅಪ್ಡೇಟ್ ಮಾಡಿದ್ದು ಆಲ್ಮೋಸ್ಟ್ 4.5% ಹತ್ರ ಶೇರ್ಸ್ನ ಇನ್ ಟರ್ಮ್ಸ್ ಆಫ್ ಶೇರ್ಸ್ 3,90,00,000 ಶೇರ್ಸ್ ಹತ್ರ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಇಂದ 7.5% ಡಿಸ್ಕೌಂಟ್ ನಲ್ಲಿ ನಾವು ಸೆಲ್ ಮಾಡ್ತೀವಿ ಅನ್ನೋ ತರ, ಬ್ಲಾಕ್ ಡೀಲ್ಸ್ ನಲ್ಲಿ ಸೆಲ್ ಮಾಡಿದೀವಿ ಅನ್ನೋ ತರ ಸಾಫ್ಟ್ ಬ್ಯಾಂಕ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನಿಯರ್ಲಿ 4.5% ಹತ್ರ ಶೇರ್ಸ್ ನ ಪ್ರೆಸೆಂಟ್ ಇವರು ಸೆಲ್ ಮಾಡಿದ್ರೆ ಇನ್ನು ರಿಮೈನಿಂಗ್ ನಿಯರ್ಲಿ 13% ಹತ್ರ ಶೇರ್ಸ್ ಇದೆ ಅಲ್ವಾ ಇವರಿಗೆ. ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್, ಅವರು ಇನ್ವೆಸ್ಟ್ ಮಾಡಿದ್ದು 830 ರೂಪೀಸ್ ಪರ್ ಶೇರ್ ಆವರೇಜ್ ಪ್ರೈಸ್ ನಲ್ಲಿ. ಆದ್ರೆ ಅವರಿಗೆ ಸೆಲ್ ಮಾಡ್ತಿರೋದು ಲಾಸಸ್ ನಲ್ಲಿ. ಪ್ರೆಸೆಂಟು ಲಿಕ್ವಿಡಿಟಿಯನ್ನು ಮೈಂಡಲ್ಲಿ ಇಟ್ಕೊಂಡು 4.5% ಮಾತ್ರನೇ ಸೆಲ್ ಮಾಡಿದ್ದಾರೆ. ಅದರಿಂದ ಆಸ್ ಪರ್ ರೂಲ್ಸು ಒಂದ್ಸಲಿ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಶೇರ್ ಸೆಲ್ ಮಾಡಿದಾಗ ನೆಕ್ಸ್ಟ್ 60 ಡೇಸ್ವರೆಗೂ ಅವ್ರಿಗೆ ಲಾಕ್ ಇನ್ ಅಂತೂ ಇರುತ್ತೆ. ಆ ಥರ ನೋಡಿದ್ರೆ ನೆಕ್ಸ್ಟ್ 60 ಡೇಸ್ವರೆಗೂ ಸಾಫ್ಟ್ ಬ್ಯಾಂಕ್ ಅವರು ಪೇಟಿಎಂನಲ್ಲಿ ಶೇರ್ಸ್ ಅಂತೂ ಸೆಲ್ ಮಾಡೋಕ್ಕಾಗಲ್ಲ. ಆದರೆ ಆಫ್ಟರ್ 60 ಡೇಸ್ ಈ ಪ್ರೈಸ್ ಇನ್ನೂ ಇದಕ್ಕಂದ್ರೆ ಹೈಯರ್ ಪ್ರೈಸಲ್ಲಿ ಇರ್ಬೋದು ಇದ್ರೆ ಆವಾಗ ಅವರು ಇದನ್ನು ಒಂದು ಆಪರ್ಚುನಿಟಿ ಆಗಿ ನೋಡಿ ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಆವಾಗ್ಲೂ ಬಿಗ್ ಸ್ಟೇಕ್ ಸೆಲ್ ಮಾಡಿದಾಗ ಆವಾಗ್ಲೂ ನಮಗೆ ಈ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಆಕ್ಚುಲ್ ಆಗಿ ಅವ್ರು ಸೆಲ್ ಮಾಡಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಫಾಲ್ ಆಗಿಲ್ಲ. ಅದು ಬ್ಲಾಕ್ ಡೀಲ್ಸ್ ಅಲ್ಲೇ ವಿಂಡೋಸ್ನಲ್ಲಿ ನಡೆದಿದೆ. ಆದರೆ ಆಲ್ಮೋಸ್ಟ್ ಲಿಸ್ಟ್ ಆದಾಗ $20 ಬಿಲಿಯನ್ ಹತ್ರ ವ್ಯಾಲ್ಯೂಯೇಷನ್ ನಿಯರ್ಲಿ 2,000 ರೂಪೀಸ್ ಪರ್ ಶೇರ್ ಲಿಸ್ಟ್ ಆಗಿರೋಂಥ ಸ್ಟಾಕು ಈಗ $4 ಬಿಲಿಯನ್ ವ್ಯಾಲ್ಯೂನಲ್ಲಿ 536 ರೂಪೀಸ್ ಅಲ್ಲೂ ಟ್ರೇಡ್ ಆದಾಗ್ಲೂ ಲಾಸಸ್ ಅಲ್ಲೂ ಸಾಫ್ಟ್ ಬ್ಯಾಂಕ್ ಅವರು ಎಕ್ಸಿಟ್ ಆಗ್ತಾ ಇರೋದು ಮಾರ್ಕೆಟ್ ಅಲ್ಲಿರುವಂಥ ಇನ್ವೆಸ್ಟರ್ಸ್ಗೊಂದು ಬಿಗ್ ನೆಗೆಟಿವ್ ಆಗಿ ಕಾಣಿಸ್ತಾ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಅಂತೂ ಆಫ್ಟರ್ ಬ್ಲಾಕ್ ಡೀಲು ನಮಗೆ ಮಾರ್ಕೆಟ್ ನಲ್ಲಿ ಕಾಣಿಸಿದೆ. ಅಗೈನ್ ಯಾರಾದ್ರೂ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ರೆ ಎಕ್ಸಾಕ್ಟ್ಲಿ 60 ಡೇಸ್ ಆದ್ಮೇಲೂ ಈ ತರ ಅನ್ಸರ್ಟನಿಟಿ ಈ ಸಾಫ್ಟ್ ಬ್ಯಾಂಕ್ ಅವರು ಎಕ್ಸಿಟ್ ಆಗ್ಬೇಕಂತ ಅನ್ಕೊಂಡ್ರೆ ಈ ತರನೇ ಅನ್ಸರ್ಟನಿಟಿ ಈ ಸ್ಟಾಕ್ ನಲ್ಲಿ ಪ್ಲೇ ಆಗೋದಕ್ಕೆ ಪಾಸಿಬಿಲಿಟಿ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಎಕ್ಸೈಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಕ್ಸೈಡ್ ಅಲ್ಲಿ ನೀವು ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನ ಗಮನಿಸಿ. ಅಂಡ್ ಇವತ್ತು ಈ ಸ್ಟಾಕು 52 ವೀಕ್ಸ್ಗೆ ಹೈಗೆ ಟಚ್ ಮಾಡಿದೆ. ಸ್ಟಾಕ್ 2% ಬೆಳೆದಿದೆ. ಬಟ್ ಇವರ ಕಾನ್ಫರೆನ್ಸ್ ಕಾಲ್ನಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ನ ಶೇರ್ ಮಾಡಿದ್ದಾರೆ. ಐ ಥಿಂಕ್ ತುಂಬ ಕ್ವಾರ್ಟರ್ಸ್ ಆದಮೇಲೆ, ತುಂಬ ಟೈಮ್ ಆದಮೇಲೆ ಮ್ಯಾನೇಜ್ಮೆಂಟ್ ಒಂದು ಫುಲ್ ಲೆಂತ್ ಕಂಪ್ಲೀಟ್ ಕಾನ್ಫರೆನ್ಸ್ ಕಾಲ್ನ ಇನ್ವೆಸ್ಟರ್ಗೆ ಕಂಡಕ್ಟ್ ಮಾಡಿದ್ದೆ. ಈ ಸಲ ಇವ್ರು ಹೇಳ್ತಿರೋದು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟು ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಬೇಕಾಗಿರುವಂಥ ಬ್ಯಾಟ್ರೀಸ್ ಮ್ಯಾನುಫ್ಯಾಕ್ಚರಿಂಗ್ ಮೀನ್ಸ್ ಈ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಫೇಸ್ 1 ನಲ್ಲಿ 4,000 crores ಖರ್ಚು ಮಾಡಿ 6 ಗಿಗಾವಾಟ್ ಲಿಥಿಯಂ ಅಯಾನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಒಂದು ಸ್ಟಾರ್ಟ್ ಮಾಡ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಫೇಸ್ ನಲ್ಲಿ 4,000 crores ಅಂಡ್ ಸೆಕೆಂಡ್ ಫೇಸ್ ನಲ್ಲಿ 2,000 crores ಹತ್ರ ಇನ್ಕ್ರಿಮೆಂಟ್ ಸ್ಪೆಂಡಿಂಗ್ ಇಂದ ಈ ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸ್ ರಿಲೇಟೆಡ್ ಆಗಿ ಬೇಕಾಗಿರುವಂತ ಲಿಥಿಯಂ ಅಯಾನ್ ಸೆಲ್ ಬ್ಯಾಟರೀಸ್ ನ ತಯಾರು ಮಾಡ್ತೀವಿ ಅನ್ನೋ ತರ ಅಪ್ಡೇಟ್ಸ್ ಮಾರ್ಕೆಟ್ ನ ಸರ್ಪ್ರೈಸ್ ಮಾಡ್ತಿದೆ. ಆಲ್ರೆಡಿ ಇವರು ನೆಕ್ಸ್ಟ್ ಚೇಂಜ್ ಅನ್ನೋ EV ಸೆಗ್ಮೆಂಟ್ ರಿಲೇಟೆಡ್ ಆಗಿ ಬಸ್ಸಸ್ಗೆ, 4 ವೀಲರ್ಸ್ಗೆ ಅಂಡ್ ಬ್ಯಾಟರೀಸ್ ನ ಸಪ್ಲೈ ಮಾಡ್ತಿದ್ದಾರೆ. ಅಂಡ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರುವಂತ ಇವರ ಕೋರ್ ಬಿಸ್ನೆಸ್ ಲೆಡ್ ಆಸಿಡ್ ಬಿಸ್ನೆಸ್ ನ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಕೊಂತಿದ್ದಾರೆ. ಅಂಡ್ ಇವ್ರೀಗ ಇಷ್ಟೊಂದು ಕೋಟಿ ಖರ್ಚು ಮಾಡಿ ತಯಾರಿ ಮಾಡ್ತಾ ಇರುವಂತ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ರಿಲೇಟೆಡ್ ಆಗಿನು ಬೇರೆ ಮ್ಯಾನುಫ್ಯಾಕ್ಚರ್ಸ್ ನ ಕಾಂಟ್ಯಾಕ್ಟ್ ಆದಾಗ ಅವರಿಂದಾನೇ ಇವರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿರೋ ತರ, ನೀವು ತಯಾರಿ ಮಾಡಿ ನಮಗೆ ತುಂಬಾ ಡಿಮ್ಯಾಂಡ್ ಇರೋ ತರ, ತುಂಬಾ ಇಂಟ್ರೆಸ್ಟೆಡ್ ನೀಡ್ ಇರೋ ತರ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಇವರು ಸ್ಪೆಂಡ್ ಮಾಡ್ತಿರುವಂತ ಹಣ ರಿಲೇಟೆಡ್ ಆಗಿ ಇವರಿಗೆ ಗ್ರೋತ್ ಇರತ್ತೆ ಅನ್ನೋ ತರ ಇವರು ಭಾವಿಸ್ತಾ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇರೋದು ಈಗಂತಾನೆ ಅಲ್ಲ, ಓವರ್ ಆಲ್ ಆಗಿನು ಸ್ಟಾಕ್ ರಿಲೇಟೆಡ್ ಆಗಿ ಲಾಂಗ್ ಟರ್ಮ್ ಪಾಸಿಟಿವ್ ಆಗಿ ಅಪ್ಡೇಟ್ ಆಗಿ ಗಮನಿಸಬೇಕು ನಾವು. ನೆಕ್ಸ್ಟ್
ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂಡ್ ಈಕ್ವಿಟಾಸ್ ಇವೆರಡೂ ಒಂದು ಪಾಯಿಂಟ್ ಅಲ್ಲಿ ಜಾಸ್ತಿ ರ್ಯಾಲಿ ಆಗಿವೆ ಅಲ್ಲ, ಅದರ ಬ್ಯಾಕ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ನೀವು ನೋಡಿದ್ರೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರಿಲೇಟೆಡ್ ಆಗಿ DSP ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಅವರಿಗೆ 9.9% ಶೇರ್ಸ್ ತಗೊಳ್ಳೋದಕ್ಕೆ RBI ಅಪ್ರೂವಲ್ ಸಿಕ್ಕಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇರುತ್ತೆ. ಬಟ್ ಈಗ ಆಸ್ ಆಫ್ ನಾವು ನೋಡಿದ್ರೆ DSP ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಅವರು ₹1 ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ. ಆದ್ರೆ ಈ ಸರ್ಕ್ಯುಲರ್ ರೀಸನ್ ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅನ್ಕೊಂಡ್ರೆ ಆಸ್ ಆಫ್ ನೌ ಈ DSP ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಈಕ್ವಿಟಾಸ್ ಪೇರೆಂಟ್ ಕಂಪನಿ ಈಕ್ವಿಟಾಸ್ ಹೋಲ್ಡಿಂಗ್ ನಲ್ಲಿ 8.49% ನ ಶೇರ್ಸ್ ನ ಮೀನ್ಸ್ ನಿಯರ್ಲಿ 8.5% ಹತ್ರ ಶೇರ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಮರ್ಜರ್ ರಿಲೇಟೆಡ್ ಆಗಿ ರೇಷಿಯೋ ಇದೆ ಅಲ್ವಾ, ಯಾರಾದ್ರೂ ಈಕ್ವಿಟಾಸ್ ಹೋಲ್ಡಿಂಗ್ ನಲ್ಲಿ 100 ಶೇರ್ಸ್ ಹೋಲ್ಡ್ ಮಾಡ್ತಾ ಇದ್ರೆ ಅವ್ರಿಗೆ ಫ್ಯೂಚರ್ ನಲ್ಲಿ 231 ಶೇರ್ಸ್ ಆಫ್ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶೇರ್ಸ್ ಬರುತ್ತೆ ಅಂತ. ಆ ತರ ನೋಡಿದ್ರೆ ಈಕ್ವಿಟಾಸ್ ಹೋಲ್ಡಿಂಗ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇರಲ್ಲ ಅಲ್ವಾ, ಕಂಪ್ಲೀಟ್ ಆಗಿ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರತ್ತೆ. ಆ ತರ ಪ್ರೆಸೆಂಟ್ ಇರುವಂತ ಪೇರೆಂಟ್ ಕಂಪನಿನಲ್ಲಿ 8.5% ಹತ್ರ ಶೇರ್ಸ್ ನ ಹೋಲ್ಡ್ ಮಾಡಿರುವಂತ DSP ಅವರು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವಿಷಯಕ್ಕೆ ಬಂದ್ರೆ ಆ ಶೇರ್ಸ್ 6% ಗೆ ರೀಚ್ ಆಗತ್ತೆ. ಆದ್ರೆ ಆಸ್ ಪರ್ RBI ರೆಗ್ಯುಲೇಷನ್ ಯಾವ ಬ್ಯಾಂಕ್ ನಲ್ಲಾದ್ರೂ ಎಕ್ಸ್ಟರ್ನಲ್ ಪ್ಲೇಯರ್ಸ್ ಗೆ ಮೋರ್ ದೆನ್ 5% ಶೇರ್ಸ್ ನ ವಿತೌಟ್ RBI ಪರ್ಮಿಷನ್ ಹೋಲ್ಡ್ ಮಾಡಬಾರ್ದು ಅನ್ನೋ ತರ ರೂಲ್ ಇದೆ. ಆತರ ಹೋಲ್ಡ್ ಮಾಡ್ಬೇಕಂತ ಅನ್ಕೊಂಡ್ರೆ RBI ಪರ್ಮಿಷನ್ ಬೇಕಾಗತ್ತೆ. ಆತರ ಆಫ್ಟರ್ ಈ ಮರ್ಜರ್ 6% ಶೇರ್ ನ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಹೋಲ್ಡ್ ಮಾಡೋದಕ್ಕೆ RBI ಅವರು ಪರ್ಮಿಷನ್ ಕೊಡ್ತಾ 6% ಅಲ್ಲ ನಿಮ್ಗೆ ಬೇಕಂತ ಅನ್ಕೊಂಡ್ರೆ ಇನ್ ಸ್ವಲ್ಪ ಪರ್ಸೆಂಟೇಜ್ ಓವರ್ ಆಲ್ ಆಗಿ 9.9% ವರೆಗೂ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ನೀವು ಶೇರ್ಸ್ ನ ಹೋಲ್ಡ್ ಮಾಡ್ಕೋಬಹುದು ಅನ್ನೋ ತರ ಅಪ್ರೂವಲ್ ಅಂತೂ ಪ್ರೆಸೆಂಟ್ ಕೊಟ್ಟಿದ್ದಾರೆ. ಸೊ ಇನ್ ಫ್ಯೂಚರ್ ಒಂದ್ ವೇಳೆ DSP ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಅವರು ಎಕ್ಸಿಸ್ಟಿಂಗ್ ಆಗಿ 6% ಇದೆ ಅಲ್ವಾ, ಅಂಡ್ ರೆಸ್ಟ್ ಆಫ್ ದ 3.9% ಹತ್ರ ಅವ್ರಿಗೆ ಶೇರ್ಸ್ ತಗೊಳ್ಳೋದಕ್ಕೆ ಆಲ್ರೆಡಿ RBI ಅಪ್ರೂವಲ್ ಸಿಗ್ತಾ ಇರೋ ತರ. ಸೊ ಅವ್ರಿಗೆ ಈ ತರ ತಗೊಂತಾ ಇದ್ರೆ ಆವಾಗ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಆದ್ರೆ ಈಗ ಪ್ರೆಸೆಂಟ್ ಅಂತೂ ಇವ್ರು ಯಾವ ತರ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ನಲ್ಲಿ ಮಾಡ್ತಿಲ್ಲ. ಎಕ್ಸಿಸ್ಟಿಂಗ್ ಆಗಿರುವಂತ ಪೊಸಿಷನ್ ಕನ್ವರ್ಟ್ ಆಗ್ತಾ ಇದ್ರೆ ಮೋರ್ ದನ್ 5% ಹೋಗುತ್ತಲ್ವಾ, ಅದರಿಂದ ಪ್ರೆಸೆಂಟ್ RBI ಅಪ್ರೂವಲ್ ಅಂತೂ ಇವರಿಗೆ ಸಿಕ್ಕಿದೆ. ಮೋರ್ ದನ್ 5% ಶೇರ್ ನ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಫ್ಯೂಚರ್ ನಲ್ಲಿ ಇವರು ಹೋಲ್ಡ್ ಮಾಡೋದಕ್ಕೆ ಇವರಿಗೆ ಅಪ್ರೂವಲ್ ಅಂತೂ ಸಿಕ್ಕಿದೆ. ನೆಕ್ಸ್ಟ್ ಹಿಂದೂಸ್ತಾನ್ ಜಿಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ವಿಡಿಯೋದಲ್ಲಿ ನಾವು ಅನ್ಕೊಂಡ ಹಾಗೆ ಇವರು ಡಿವಿಡೆಂಡ್ ಅಂಡ್ ರಿಕಾರ್ಡ್ ಡೇಟ್ ಬಗ್ಗೆ ಮಾತಾಡ್ಕೊಂಡಿದೆ ಅಲ್ವಾ, ಹಾಗೆ ಇವ್ರು ಕೊಡ್ತಿರೋಂಥ ₹15 ಡಿವಿಡೆಂಡ್ ನಲ್ಲಿ ವೇದಾಂತ ಅವರಿಗೆ ಎಷ್ಟು ಡಿವಿಡೆಂಡ್ ಹೋಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋನಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದಿನಲ್ವಾ. ಏನಕ್ಕೆ ಹಿಂದೂಸ್ತಾನ್ ಜಿಂಕ್ ರಿಲೇಟೆಡ್ ಆಗಿ ಮೆಜಾರಿಟಿ ಆಫ್ ಶೇರ್ ನ ಹೋಲ್ಡ್ ಮಾಡ್ತಿರೋದು ವೇದಾಂತ ಅವರು ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ. ಆ ತರ ನೋಡಿದ್ರೆ ಇವ್ರು ಕೊಡ್ತಿರೋಂಥ ಡಿವಿಡೆಂಡ್ ಆಲ್ಮೋಸ್ಟ್ 95% ವೇದಾಂತಗೆ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೋಗುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡ್ತಿರೋದು ತುಂಬಾ ಕಮ್ಮಿ. ಈ ಕಂಪನಿನಲ್ಲಿ ಪ್ರೆಸೆಂಟ್ ಹಿಂದೂಸ್ತಾನ್ ಜಿಂಕ್ ಅವರು ಆಲ್ಮೋಸ್ಟ್ 6500 crores ಹತ್ರ ಡಿವಿಡೆಂಡ್ ಕೊಡ್ತಿದ್ದಾರೆ. ಅದರಲ್ಲಿ ವೇದಾಂತಗೆ ಹೋಗ್ತಿರೋದು 4250 crores ಅಂಡ್ ವೇದಾಂತ ರಿಲೇಟೆಡ್ ಆಗಿ ಟೋಟಲ್ ಡಿವಿಡೆಂಡ್ ನ ಶೇರ್ ಹೋಲ್ಡರ್ಸ್ ಗೆ ಪಾಸ್ ಮಾಡ್ತಾ ಇದ್ರೆ ಇವರು ಹಿಂದೂಸ್ತಾನ್ ಜಿಂಕ್ ಅವರು ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದು ₹15.50 ಅಲ್ವಾ. ಬಟ್ ಎಕ್ಸಾಕ್ಟ್ ಆಗಿ ವೇದಾಂತ ಅವರಿಗೆ ಹೋಗಿ ವೇದಾಂತ ಅವರು ಅವ್ರ ಶೇರ್ ಹೋಲ್ಡರ್ಸ್ ಗೆ ಈಚ್ ವೇದಾಂತ ಶೇರ್ ಹೋಲ್ಡರ್ಸ್ ಗೆ ₹11.50 ಡಿವಿಡೆಂಡ್ ಅನ್ನೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ವೇದಾಂತ ಅವರು ಡಿಕ್ಲೇರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಗ್ಯಾಪ್ ಡೌನ್ ಅಂಡ್ ಓವರ್ ಆಲ್ ಆಗಿ 2% ನೆಗೆಟಿವ್ ನಲ್ಲಿ ಕ್ಲೋಸ್ ಆಗ್ತಾ ಇರೋದು ಬ್ಯಾಕ್. ಇವ್ರಿಗೆ JLR ಬಿಸ್ನೆಸ್ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ವಾ, ಆತರ JLR CEO ಆಗಿರುವಂತ ಥಿಯರಿ ಬಿಲೋ ಅವರು ರಿಸಿಗ್ನೇಷನ್ ಕೊಟ್ಟಿರೋ ತರ ಹೇಳ್ತಿದ್ದಾರೆ. ಅವರಂತೂ ಹೇಳಿರೋದು ಪರ್ಸನಲ್ ರೀಸನ್ಸ್ ಇಂದ ರಿಸಿಗ್ನೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮಾರ್ಕೆಟ್ ಇಲ್ಲಿರುವಂತ ಸ್ಪೆಕ್ಯುಲೇಷನ್ ಪ್ರಕಾರ JLR ಬಿಸ್ನೆಸ್ ಗ್ರೋತ್ ರೀಸೆಂಟ್ ಟೈಮ್ಸ್ ಅಲ್ಲಿ ಬೆಟರ್ ಆಗಿ ಮೂವ್ ಆಗ್ತಿಲ್ಲ ಅಂತ, ಪರ್ಟಿಕ್ಯುಲರ್ಲಿ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾನಲ್ಲಿ ಬಿಸ್ನೆಸ್ ವೀಕ್ ಆಗ್ತಾ ಇರೋದು. JLR ಮಾರ್ಜಿನ್ಸ್ ವೀಕ್ ಆಗ್ತಿದೆ ಅಲ್ವಾ. ರೀಸೆಂಟ್ Q2 ನಲ್ಲಿ ಇವರ ಮಾರ್ಜಿನ್ಸ್ ವೀಕ್ ಆಗಿ ಬಂದಿರೋ ಕಾರಣವಾಗಿ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿ ರಿಸಿಗ್ನೇಷನ್ ಮಾಡಿದಾರೇನೋ ಅಂತ ಒಂದು ಸ್ಪೆಕ್ಯುಲೇಷನ್ ಮಾರ್ಕೆಟ್ ಅಲ್ಲಿ ರನ್ ಆಗ್ತಿದೆ. ಬಟ್ ಅವರಂತೂ ಪ್ಯೂರ್ಲಿ ಪರ್ಸನಲ್ ರೀಸನ್ ಇಂದಾನೆ ಎಕ್ಸಿಟ್ ಆಗ್ತಿವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಈವನ್ ಟಾಟಾ ಮೋಟರ್ಸ್ ಅವರಿಗೆ ಹರಿಯಾಣ ರೋಡ್ವೇಸ್ ಅವರಿಂದ 1052 BS6 ಡೀಸೆಲ್ ಬಸ್ಸಸ್ ರಿಲೇಟೆಡ್ ಆಗಿ ಆರ್ಡರ್ ಸಿಕ್ಕಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಸುವಿನ್ ಲೈಫ್ ಸೈನ್ಸ್ ಅವರು ಇವರೊಂದು ಬಿಗ್ ಅಪ್ಡೇಟ್ ಮಾಡ್ತಿದ್ದಾರೆ. ಆಲ್ಜಿಮರ್ ಪ್ರಾಬ್ಲಮ್ ನ ಫೇಸ್ ಮಾಡೋ ಅವರಿಗೆ ಡೆಮೆನ್ಷಿಯಾ ಅನ್ನೋದು ಒಂದು ಇಂಪಾರ್ಟೆಂಟ್ ಇಶ್ಯೂ. ಡೆಮೆನ್ಷಿಯಾ ಅಂದ್ರೆ ಏನಂದ್ರೆ ಮೆಮೊರಿ ಲಾಸಸ್, ನಾವು ಪ್ರಾಪರ್ ಆಗಿ ಥಿಂಕ್ ಮಾಡೋಕ್ಕಾಗಲ್ಲ, ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಕಾರಣವಾಗ್ಲೇ ಆಲ್ಜಿಮರ್ ಡಿಸೀಸ್ ಜಾಸ್ತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಆ ಥರ ಆಲ್ಜಿಮರ್ ಪ್ರಾಬ್ಲಮ್ ಇರುವಂತ ಡೆಮೆನ್ಷಿಯಾ ಟ್ರೀಟ್ ಮಾಡೋದಕ್ಕೋಸ್ಕರ ಇವರೊಂದು ಡ್ರಗ್ ನ ಯಾವಾಗ್ಲಿಂದನೂ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ಫೇಸ್ 1 ಫೇಸ್ 2 ಕಂಪ್ಲೀಟ್ ಆಗಿದೆ. ಈಗ ಫೇಸ್ 3 ರಿಲೇಟೆಡ್ ಆಗಿ ಗ್ಲೋಬಲ್ ಕ್ಲಿನಿಕಲ್ ಟ್ರಯಲ್ಸ್ಗೋಸ್ಕರ ಇವರು ಫಸ್ಟ್ ಪೇಷಂಟ್ ನ ರಿಕ್ರೂಟ್ ಮಾಡ್ಕೊಂಡಿರ್ತಾರ ಅಪ್ಡೇಟ್ ಮಾಡ್ತಾ ಇರೋದು. ಒಂದು ಪೇಷಂಟ್ ಮೇಲೆ ಇದನ್ನು ಪ್ರಯೋಗ ಮಾಡ್ತಿದ್ದಾರೆ ಅಂದ್ರೆ ಅದು ಮೋಸ್ಟ್ಲಿ ಅದು ಸ್ಟ್ಯಾಂಡರ್ಡೈಸೇಷನ್ ಆಗಿರಬೇಕು. ಆ ಡ್ರಗ್ ಅನ್ನೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಇಂದ ಸ್ಟಾಕ್ ಇವತ್ತು ಇಷ್ಟೊಂದು ರ್ಯಾಲಿ ಆಗಿದೆ. ಬಟ್ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಈ ಡ್ರಗ್ ಆಚೆ ಬರೋದಕ್ಕೆ 2025 ಫಸ್ಟ್ ಆರ್ ಸೆಕೆಂಡ್ ಆಫ್ ಕ್ವಾರ್ಟರ್ ಆಗತ್ತೆ ಅಂತ.
ಬಿಕಾಸ್ ಫೇಸ್ 3 ಟ್ರಯಲ್ ಕಂಪ್ಲೀಷನ್ ಅಂಡ್ ಡ್ರಗ್ ಅಪ್ರೂವಲ್ಗೆ ಅಷ್ಟು ಟೈಮ್ ಆಗುತ್ತೆ. ಆಸ್ ಪರ್ ಡೇಟಾ ಇದು ಮಾರ್ಕೆಟ್ನಲ್ಲಿ ಬರೋದಕ್ಕೆ 2025 ಫಸ್ಟ್ ಆರ್ ಸೆಕೆಂಡ್ ಕ್ವಾರ್ಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಡಿಪಾಸಿಟ್ ಮಾಡ್ತಿರೋರಿಗೆ ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ FTX ವರ್ಲ್ಡಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ರಿಲೇಟೆಡ್ ಆಗಿ ಕೊಲಾಪ್ಸ್ ಆಗಿ ಕಾಣಿಸ್ತಾ ಇರುವಂಥ ಸಂದರ್ಭದಲ್ಲಿ ಕ್ರಿಪ್ಟೋ ಲೆಂಡಿಂಗ್ ಪ್ಲಾಟ್ಫಾರ್ಮ್ ರಿಲೇಟೆಡ್ ಆಗಿ ಅವ್ರ ಕಸ್ಟಮರ್ಸ್ ವಿಡ್ರಾಲ್ನ ಜಿನಿಸಿಸ್ ಅವರು ಟೆಂಪ್ರವರ್ಲಿ ಸಸ್ಪೆಂಡ್ ಮಾಡ್ತಿರೋ ಹತ್ರ ಅಪ್ಡೇಟ್ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ಸ್ಟಾಕ್ ಮಾರ್ಕೆಟು ಸ್ಟಾಕ್ಸ್ ಫಾಲ್ ಅನ್ನೋದು ಒಂದು ರಿಸ್ಕ್ ಆಗಿ ಕಾಣಿಸುತ್ತೆ. ಆದರೆ ಕ್ರಿಪ್ಟೋ ಮಾರ್ಕೆಟ್ಸು ಎಕ್ಸ್ಚೇಂಜಸ್ಸು ನೀವು ಇನ್ವೆಸ್ಟ್ ಮಾಡಿರುವಂಥ ಎಕ್ಸ್ಚೇಂಜಸ್ಸು ಡಿಫಾಲ್ಟ್ ಆದಾಗ ನಿಮ್ಮ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟು ಟಾಟಾ ಪವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಟಾಟಾ ಪವರ್ ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಜೊತೆ ಟೈಅಪ್ ಆಗಿ MSME ಸೆಕ್ಟರಲ್ಲಿರುವಂಥ ಬಿಸ್ನೆಸಸ್ ಇರುತ್ತಲ್ವ, ಅದಕ್ಕೆ ಬೇಕಾಗಿರುವಂಥ ಸೋಲಾರ್ ಸೊಲ್ಯೂಷನ್ಸಲ್ಲಿ MSME ಸೆಕ್ಟರಲ್ಲಿರುವಂಥ ಬಿಸ್ನೆಸಸ್ ಇರುತ್ತಲ್ವ, ಅವ್ರಿಗೆ ಸೋಲಾರ್ ಸೊಲ್ಯೂಷನ್ಸ್ಗೆ ಚೇಂಜ್ ಮಾಡೋದಕ್ಕೆ ಮೀನ್ಸ್ ಸೋಲಾರ್ ಇನ್ಫ್ರಾ ಯೂಸ್ ಮಾಡಿ ಅವ್ರ ಓನ್ ಪವರ್ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಎನರ್ಜಿ ಯುಟಿಲೈಸೇಷನ್ ಬೆಳೆಯುತ್ತಲ್ವ ಆ್ಯಂಡ್ ಈವನ್ ಅವರ ಕಾಸ್ಟ್ ಆಫ್ ಎನರ್ಜಿನೂ ಕಮ್ಮಿ ಆಗತ್ತಲ್ವ. ಅದರಿಂದ MSME ಸೆಗ್ಮೆಂಟಲ್ಲಿರುವಂಥ ಬಿಸ್ನೆಸ್ ಮಾಡ್ತಿರೋವಂಥ ಕಂಪನೀಸು ಮೋರ್ ಪ್ರಾಫಿಟಬಿಲಿಟಿ ಆಗುತ್ತೆ. ಈ ಪ್ರಾಸೆಸ್ಗೋಸ್ಕರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಅಂಡ್ ಟಾಟಾ ಪವರ್ ಇಬ್ಬರೂ ಪಾರ್ಟ್ನರ್ ಆಗಿರೋ ಥರ ಅಪ್ಡೇಟ್ ಬರ್ತಿದೆ. ನೆಕ್ಸ್ಟು ತುಂಬ ಟೈಮ್ ಬ್ಯಾಕು ಶ್ರೀರಾಮ್ ಸಿಟಿ ಯೂನಿಯನ್ ಫೈನಾನ್ಸು ಹಾಗೆ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸು ಕಂಪನಿನ ಅಮಾಲ್ಗಮೈನೇಷನ್ ಮಾಡ್ತಿರೋ ಥರ ಮೀನ್ಸ್ ಇವೆರಡೂ ವಿಲೀನ ಮಾಡೋ ಥರ ನಮ್ಗೆ ಅಪ್ಡೇಟ್ಸ್ ಬಂದಿದೆ ಅಲ್ವಾ. ಈ ಪ್ರಾಸೆಸ್ ರಿಲೇಟೆಡ್ ಆಗಿ ಮುಂದಕ್ಕೆ ಹೋಗೋದಕ್ಕೆ NCLT ಅವರಿಂದ ಇವರಿಗೆ ಅಪ್ರೂವಲ್ ಬರಬೇಕು. ಆ ಅಪ್ರೂವಲ್ ಇವರಿಗೆ ಸಿಕ್ಕಿರೋ ಥರ ಹೇಳ್ತಿದ್ದಾರೆ. ಆ್ಯಂಡ್ ಇವರು ಪ್ರೀವಿಯಸ್ಲಿ ರಿಲೀಸ್ ಮಾಡಿರೋಂಥ ನೋಟ್ ಪ್ರಕಾರ ಯಾರಾದರೂ ಶ್ರೀರಾಮ್ ಸಿಟಿ ಯೂನಿಯನ್ ಫೈನಾನ್ಸ್ ಲಿಮಿಟೆಡ್ನಲ್ಲಿ 100 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರೆ ಅವ್ರಿಗೆ 155 ಶೇರ್ಸು ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಶೇರ್ಸು ಸಿಗತ್ತೆ ಅನ್ನೋ ಥರ ಪ್ರೀವಿಯಸ್ಲಿ ಮ್ಯಾನೇಜ್ಮೆಂಟು ಅಪ್ಡೇಟ್ ಮಾಡಿದ್ದಾರೆ. ಇದರ ರಿಲೇಟೆಡ್ ಆಗಿ ರಿಕಾರ್ಡ್ ಡೇಟು November 30 ಅಂತ ಮ್ಯಾನೇಜ್ಮೆಂಟ್ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಆದಮೇಲೆ ಇವೆರಡು ಸ್ಟಾಕ್ಸನ್ನು ಇಂಟ್ರಾಡೇ ಸೆಷನಲ್ಲಿ ಸಿಮಿಲರ್ ಮೂವ್ ಅಬೌವ್ 3% ಹತ್ರ ಪಾಸಿಟಿವ್ ಆಗಿ ಮೂವ್ ಕಾಣಿಸಿದೆ. ನೆಕ್ಸ್ಟು ಟೈಮ್ಕೆನ್ ಇಂಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕು ಇಂಟ್ರಾಡೇ ಸೆಷನಲ್ಲಿ 20% ಹತ್ರ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಇವರು ಗುಜರಾತ್ನಲ್ಲಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸ್ಟಾರ್ಟ್ ಮಾಡ್ತಿರೋ ಥರ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ CRB ಬೇರಿಂಗ್ಸ್ ತಯಾರು ಮಾಡ್ತಿರೋ ಥರ ಇದಾಗಿ ಸ್ಟಾರ್ಟ್ ಮಾಡ್ತಿರೋಂಥ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ January 2025 ಇಂದ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ ಈ ಟೋಟಲ್ ಪ್ರಾಸೆಸ್ಗೆ 600 crores ಹತ್ರ ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಮಾಡಿದ ಮೇಲೆ ಸ್ಟಾಕ್ ಇವತ್ತು ಒನ್ ಡೈರೆಕ್ಷನಲ್ಲಿ 20% ವರೆಗೂ ಮೂವ್ ಆಗಿ ಲಾಕ್ ಆಗೋಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.